CA ಸೈಟ್ ತಗೊಳಕ್ಕೆ ಎಲಿಜಿಬಿಲಿಟಿ ಇದೆ. ಯಾಕೆಂದ್ರೆ ನಾನು ಕಳೆದ 7-8 ವರ್ಷದಿಂದ ಪರಿಶ್ರಮ ಅನ್ನೋ ವಿದ್ಯಾಸಂಸ್ಥೆ ನಡೆಸ್ತಿದ್ದೀನಿ. ಒಂದು 7-8 ಸಾವಿರ ಡಾಕ್ಟರ್ಸ್ ಮಾಡಿದ್ದೀನಿ. ನಂದು ಟ್ರಸ್ಟ್ ಇದೆ, ಟ್ರಸ್ಟ್ ಅಪ್ಲೈ ಮಾಡಿದ್ದೀನಿ. ಅವರು ಮೀಟಿಂಗಲ್ಲಿ ಇಟ್ಟಿದ್ದಾರೆ. 1 ಎಕರೆ ಜಾಗನ ಕೂಡ ಅವರು ನನಗೆ ಪುಕ್ಸಟ್ಟೆ ಕೊಟ್ಟಿಲ್ಲ. 1 ಎಕರೆ ಜಾಗಕ್ಕೆ ಹತ್ತತ್ರ 5 ಕೋಟಿ ರೂಪಾಯಿ ನನ್ನ ಹತ್ರ ತಗೊಂಡಿದ್ದಾರೆ. ಇನ್ ದ ಸೆನ್ಸ್ ಅದ್ರ ವ್ಯಾಲ್ಯೂ 5 ಕೋಟಿ. ನನಗೆ ಒಂದೇ ಸಲ ಕಟ್ಟಿದ್ರೆ ಇದು ಪರ್ಚೇಸಿಂಗ್ ಅಲ್ಲ, 30 ವರ್ಷ ಲೀಸ್ಗೆ 5 ಕೋಟಿ ರೂಪಾಯಿ. ನನ್ನ ಹತ್ರ 5 ಕೋಟಿ ರೂಪಾಯಿ ಟ್ರಸ್ಟಿಂದ ಒಂದೇ ಸಲ ಕೊಟ್ಟು ತಗೊಳ್ಳೋಷ್ಟು ದುಡ್ಡಿಲ್ಲ. ಯಾಕೆಂದ್ರೆ ನಾನು ಕುಮಾರಣ್ಣನ ಥರ ಡಿನೋಟಿಫಿಕೇಶನ್ ಅಲ್ಲಿ ದುಡ್ಡು ಹೊಡೆದಿಲ್ಲ, ಬಳ್ಳಾರಿಯಲ್ಲಿ ಕಿಕ್ ಬ್ಯಾಕ್ ತಗೊಂಡಿಲ್ಲ, ಈಗ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ಇಂಡಸ್ಟ್ರಿಗೆ ಇಷ್ಟಿಷ್ಟು ಅಂತ ರೇಟ್ ಕಾರ್ಡ್ ಫಿಕ್ಸ್ ಮಾಡಿಲ್ಲ, 200-250 ಎಕರೆಯಲ್ಲಿ ಫಾರ್ಮ್ ಹೌಸ್ ಮಾಡಿಲ್ಲ, ಹೆಂಡತಿ ಹೆಸರಲ್ಲಿ ಮಕ್ಕಳ ಹೆಸರಲ್ಲಿ 106 ಎಕರೆ ಮಾಡಿಲ್ಲ. ಈಗ ಈ ಡಾಕ್ಯುಮೆಂಟ್ ಹೈಕೋರ್ಟ್ ಏನ್ ಹೇಳಿದೆ, ಒಬ್ರು ಬೇರೆಯವರು ಯಾರೋ ಕುಮಾರಣ್ಣನ ಬೆಂಬಲಿಗರು ಒಬ್ರು ಹೈಕೋರ್ಟ್ ನನ್ನ ಮೇಲೆ ಹೋಗ್ತಾರೆ. ಯಾಕೆಂದ್ರೆ ನಮ್ಮ ಬಾಯಿ ಕಟ್ಟಾಕ್ಬೇಕು, ನಮ್ಮನ್ನು ಮಾತಾಡೋದು ನಿಲ್ಲಿಸಬೇಕು. ಕುಮಾರಣ್ಣನ ಫಾಲೋವರ್ ಒಬ್ರು ಹೈಕೋರ್ಟ್ಗೆ ಹೋಗಿ ಏನ್ ಕೇಳ್ತಾರೆ, ನೋಟಿಫಿಕೇಶನ್ ಆಗಿರೋ ಡೇಟ್ಗೂ ಇವ್ರಿಗೆ ಅಲಾಟ್ಮೆಂಟ್ ಆಗಿರೋ ಡೇಟ್ಗೂ ವ್ಯತ್ಯಾಸ ಇದೆ ಅಂತ ಮಾತ್ರ ಕೇಳಿರೋದು. ನಾನು ಲಾಸ್ಟ್ ಡೇಟ್ಗೆ ಮುಂಚೆನೇ ನನಗೆ ಅಲಾಟ್ ಆಗೋಗ್ಬಿಟ್ಟಿದ್ಯಂತೆ ಅನ್ನೋದು ಅವ್ರು ಕೇಳ್ತಾ ಇರೋದು, ಯಾರೋ ಕುಮಾರಣ್ಣನ ಫಾಲೋವರ್ಸ್. ಈಗ ಹೈಕೋರ್ಟ್ ನಮ್ಗೆ ಏನ್ ಕೇಳಿದೆ, ನಮ್ಮನ್ನ ಎಕ್ಸ್ಪ್ಲನೇಷನ್ ಕೇಳಿದೆ. ಕುಮಾರಣ್ಣ ಚಾಟಿ ಬೀಸೋದಲ್ಲ, ಅದು ನೋಟಿಸ್ ಕೊಟ್ಟು ನೋಡಪ್ಪ ಇಂಥವ್ರು ನಿಮ್ಮ ಬಗ್ಗೆ ಆರೋಪ ಮಾಡ್ತಿದ್ದಾರೆ, ನೀನು ಎಕ್ಸ್ಪ್ಲನೇಷನ್ ಕೊಡು. ಈಗ ನಾನು ಹೈಕೋರ್ಟ್ಗೆ ರಿಟರ್ನ್ ಸಬ್ಮಿಷನ್ ನಾಳೆ ಕೊಡ್ತೀನಿ, ಇನ್ನು 15 ದಿನದಲ್ಲಿ ಕೇಸ್ ಗೆಲ್ತೀನಿ, ನನ್ನ ಜಾಗ ನನಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊತೀನಿ. ಈಗ ನಾನು ಕುಮಾರಣ್ಣನಿಗೆ ಕೇಳೋ ಪ್ರಶ್ನೆ ಇಷ್ಟೇ. ಈಗ ನೀವು ಬೆಳಗ್ಗೆ ಟ್ವೀಟ್ ಮಾಡಿದ ತಕ್ಷಣ ನಾನು 12:30 ಪ್ರೆಸ್ ಮೀಟ್ ಮಾಡಿ ನೋಡಿ ಡಾಕ್ಯುಮೆಂಟ್ಸ್ನ ಎಲ್ಲ ಜೆರಾಕ್ಸ್ ಹಾಕಿ ನಮ್ಮ ಪತ್ರಕರ್ತರಿಗೆ ಕೊಡ್ತೀನಿ. ಅದರಲ್ಲಿ ಏನಾದರೂ ಇರ್ರೆಗ್ಯುಲಾರಿಟಿ ಇದ್ದರೆ ಇವತ್ತೇ ಪತ್ರಕರ್ತರು ನನ್ನನ್ನು ಎಕ್ಸ್ಪೋಸ್ ಮಾಡ್ಬೋದು. ನಾನು ಕಾನೂನು ಬಾಹಿರವಾಗಿ ಏನಾದರೂ ಅದರಲ್ಲಿ ಅಲಾಟ್ಮೆಂಟ್ ಆಗಿದ್ರೆ, CA ಸೈಟ್ ತಗೊಳಕ್ಕೆ ನನ್ನ ವಿದ್ಯಾಸಂಸ್ಥೆ ಇದೆ, ನನ್ನ ಎಲಿಜಿಬಿಲಿಟಿ ಇದೆ, ಕೂಡಾದವರು ಪುಕ್ಸಟ್ಟೆ 1 ಎಕರೆಗೆ 5 ಕೋಟಿ ಸ್ವಾಮಿ. ನಾನು ಪೇ ಮಾಡಿರೋದು ಅರ್ಬನ್ ಅಥಾರಿಟಿಗೆ, ಅದು ಲೀಸ್ಗೆ. ಪರ್ಚೇಸ್ಗೆ ಆದ್ರೆ 15 ಕೋಟಿ ಕಟ್ಟಬೇಕು. 30 ವರ್ಷ ಲೀಸ್ಗೆ 1 ಎಕರೆಗೆ ನಾನು ಲೀಗಲಿ 5 ಕೋಟಿ ಕಟ್ಟಿದ್ರೆ ಇದೇನು ಕುಮಾರಣ್ಣ ತಾವು ಇಂಥ ಅಲಿಗೇಷನ್ ಮಾಡ್ತೀರಾ?